ಇವರಿಬ್ಬರು ಡಿಸ್ಕಷನು ನಿನ್ನ ಹತ್ರ ಯಾವ್ದಾಯ್ತಲ್ಲ ಬೇರೆ ಕಲರ್ ಯಾವ್ದು ಇಲ್ವಾ? ಇದಾ ಅಷ್ಟೇ, ಈಗ ಹಾಕ್ಲಿಲ್ಲ, ಈ ಸರಿ ತಗೊಂಡಿದ್ದೀನಿ ಅದಕ್ಕೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ವ್ಲಾಗ್. ಸೊ ಇವತ್ತು ನಾವು ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈವ್ನಿಂಗ್ ಆಗಿತ್ತು ನಾವು ಸ್ಯಾರಿ ಶಾಪಿಂಗ್ ಹೋಗೋದಕ್ಕೆ. ನಾವು ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ನಮ್ಮ ಅತ್ತೆ. ಬಟ್ ಇಲ್ಲೇ ನಮ್ಗೆ ಗೊತ್ತಿರೋರೊಬ್ಬರು ಜಯಲಕ್ಷ್ಮಿ ಆಂಟಿ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿರೋ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲೇ 8th ಕ್ರಾಸಲ್ಲಿ, 8th ಮೇಲಲ್ಲಿ. ಆ್ಯಂಡ್ ಅಲ್ಲಿಗೆ ಹೋಗಬೇಕು ಈಗ ನಾವು. ಸೊ ಸಾರಿ ಫಾರ್ ದ ಡಿಲೇ ವೀಡಿಯೋಸು. ಸೊ ವೀಡಿಯೋಸ್ ಎಲ್ಲ ಸ್ವಲ್ಪ ಡಿಲೇ ಆಗಿ ಬರ್ತಾಯಿದೆ, ಯಾಕಂದರೆ ನಾವು ಸ್ವಲ್ಪ ಕ್ಲೀನಿಂಗು ಹಬ್ಬದ ಇದರಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ರಿ. ಲೇಟಾಗಿ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಈವ್ನಿಂಗ್ ಹೋಗ್ತಾ ಇರೋದ್ರಿಂದ ಬಿಸಿಲೇನು ಇರಲಿಲ್ಲ. ಸೊ ವಾಕ್ ಮಾಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು, ಜಯಲಕ್ಷ್ಮಿ ಆಂಟಿ, ನಮತ್ತೆ ಆ್ಯಂಡ್ ಅಮಯ ಆಂಟಿ. ಸೊ ನಾವು ಬಂದಿದ್ದು ಮಂಚಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ. ಸೊ ಇದು ಹೆಸರುಘಟ್ಟ ಮೇನ್ ರೋಡಲ್ಲಿ 8th ಮೇಲಲ್ಲಿ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಜಯಲಕ್ಷ್ಮಿ ಆಂಟಿಯವರು ಆಲ್ಮೋಸ್ಟ್ 30 ಇಯರ್ಸಿಂದ ಇಲ್ಲೇ ಅವರು ತೊಗೊಳೋದು. ಸೊ ಇಲ್ಲೆಲ್ಲ ಕಂಚಿಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಸೊ ನಮ್ಮ ಅತ್ತೆ ಅಮ್ಮ ಆಂಟಿಯವರೆಲ್ಲ ಆಗೆಲ್ಲ ಕಾರ್ಡ್ ಹಾಕಿ ಸೀರೆಸ್ ತಗೋತಿದ್ರಂತೆ ಇಲ್ಲಿ. ಸೊ ಒಂದು 3-4 ಇಯರ್ಸಿಂದ ಹೋಗಿರಲಿಲ್ಲ ಅವರು. ಸೊ ಈ ಸಲ ಹೋಗಿ ಜಸ್ಟ್ ನೋಡ್ಕೊಂಬರೋಣ ಅಂತ ಹೋಗಿದ್ದು. ಸೆಲೆಕ್ಷನ್ ಆಗುತ್ತೋ ಇಲ್ವೋ, ಅದಾದಮೇಲೆ ಬೇಕಾದ್ರೆ ಮಲ್ಲೇಶ್ವರಂಗೆ ಹೋಗ್ತಾ ಇರ್ಬೋದು ಅಂತ ಹೋದ್ವಿ. ಸೊ ಈಗೆಲ್ಲ ಅಲ್ಲಿ ತೋರಿಸ್ತಾ ಇರೋ ಸ್ಯಾರೀಸ್ ಎಲ್ಲ ಬಂದು ಒಂದು 3000ಇಂದ ಶುರು ಆಗುತ್ತೆ. ಎಲ್ಲ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲನೂ ಅವೈಲಬಲ್ ಇತ್ತು. ಸೊ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಅಷ್ಟು ಕಲೆಕ್ಷನ್ಸ್ ಆಫ್ ಸ್ಯಾರೀಸ್ ಇತ್ತು. ಅಂದರೆ ಇಲ್ಲಿ ಕಾಟನ್ ಸ್ಯಾರೀಸ್ ಇತ್ತು, ಆ್ಯಂಡ್ ವರ್ಕ್ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸ್ ಕ್ವಾಲಿಟಿ ಅಂತೂ ಸೂಪರ್ ಆಗಿತ್ತು. ಸೊ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಾವು ಫಸ್ಟ್ ನೋಡಿದ್ದು ಒಂದು 3000 ಇರೋ ರೇಂಜಿಗೆ ನೋಡಿದ್ವಿ. ಸೊ ಅಮ್ಮ ಆಂಟಿ ತೊಗೊಬೇಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ಬಾರ್ಡರ್ಸ್ 3000 ರುಪೀಸ್ದು. ಅದಾದಮೇಲೆ ನಾವು ಪ್ಯೂರ್ ಸಿಲ್ಕ್ ಸ್ಯಾರೀಸ್ನ ನೋಡಿದ್ವಿ. ಸೊ ಫಸ್ಟ್ ನಮ್ಮ ಮೈಂಡಲ್ಲಿ ಇದ್ದಿದ್ದು ಮೈಸೂರು ಸಿಲ್ಕ್ ತಗೋಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೆ ಇಲ್ಲಿ ಪ್ಯೂರ್ ಸಿಲ್ಕ್ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಒಂದಷ್ಟು ನೋಡ್ತಾ ಇದ್ದೀವಿ. ಇದು ರೇಂಜಸ್ ಬಂದ್ಬಿಟ್ಟು ಎಲ್ಲ 17 to 22 ಅಲ್ಲಿ ರೇಂಜಸಲ್ಲಿದೆ. ಸೊ ಡಿಸ್ಕೌಂಟ್ ಕೂಡ ಹಾಕ್ಕೊಡ್ತಾರೆ, ಚೆನ್ನಾಗಿರುತ್ತೆ. ನಿನ್ನ ಹತ್ರ ಯಾವ್ದಾಯ್ತು ನೋಡ್ರಿ, ನಿಮಗೆ ಇದ್ರಲ್ಲಿ ಯಾವ್ದಾದ್ರು ರಫ್ ಸೆಲೆಕ್ಷನ್ ಇದ್ರೆ ತೆಗೀರಿ, ನಾನು ತೆಗೆದು ಬೇರೆ ತೋರಿಸ್ತೀನಿ. ಈ ಥರ ಗ್ರೀನ್ ನೀವು ತಗೊಂಡಿದ್ರೆ ಬಾರ್ಡರ್ ಸ್ವಲ್ಪ ಚೇಂಜ್. ಕಲರ್ಸ್ ಅಂತೂ ಕಾಂಬಿನೇಷನ್ಸ್ ಅಂತೂ ಸೂಪರ್ ಆಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲ ಕಲರ್ಸು ನಮ್ಮ ಹತ್ರ ಇತ್ತು. ಗ್ರೀನ್ ಕಲರ್ ಅಂತೂ ನನ್ನ ಹತ್ರ ಒಂದು 3 ಸೀರೆ ಮೇಲೆ ಜಾಸ್ತಿ ಇದೆ, ಪಿಂಕ್ ಗ್ರೀನ್ ಎಲ್ಲ. ಸೊ ಹಾಗಾಗಿ ಇದನ್ನ ಅಂತ ಹೇಳ್ಬಿಟ್ಟು ರಫ್ ಸೆಲೆಕ್ಷನ್ಗೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ, ಪ್ಯಾರೆಟ್ ಪಿಕಾಕ್ ಗ್ರೀನ್ ಅಂತ ಹೇಳ್ತಾರೆ. ಸೊ ಆ ಗ್ರೀನ್ ಕಲರ್ ಇದು ಸಖತ್ತಾಗಿತ್ತು. ಈ ಕಲರ್ ಕಾಂಬಿನೇಷನ್ಸ್ ಅಂತೂ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳೋ ಆಗಿತ್ತು. ಬಿಕಾಸ್ ಇದೆಲ್ಲ ನಮ್ಮ ಅಮ್ಮಂದರು ತಗೊತಾ ಇದ್ದಿದ್ದಂಥ ಕಲರ್ ಕಾಂಬಿನೇಷನ್ಸ್, ಆಗಿನ ಕಲರ್ ಕಾಂಬಿನೇಷನ್ಸ್ ಈಗ ಮತ್ತೆ ರಿಪೀಟ್ ಆಗ್ತಾ ಇದೆ. ಸೊ ಇವರು ಸಿಲ್ಕ್ ಸ್ಯಾರೀಸ್ನೆಲ್ಲ ಸಪ್ರೇಟಾಗಿ ಇಲ್ಲಿ ಬೀರೂಸಲ್ಲಿ ಇಟ್ಟಿದ್ರು. ಸೊ ಅವನ್ನ ಯಾರು ಕೇಳ್ತಾರೋ ಅವ್ರಿಗೆ ಮಾತ್ರ ತೆಗೆದು ತೋರಿಸ್ತಾ ಇದ್ರು. ಆ್ಯಂಡ್ ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಹೆವಿ ಕೂಡ ಇತ್ತು ಸ್ವಲ್ಪ ಸೀರೆಗಳೆಲ್ಲನೂ. ಆ್ಯಂಡ್ ಸವಿತಂಗೆ ಅಂತ ಹೇಳ್ಬಿಟ್ಟು ನಾವು ಈ ಸ್ಯಾರಿ ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ಮಂತು ಗಣೇಶ ಹಬ್ಬ ಬರ್ತಿದೆಯಲ್ಲ, ಗೌರಿ ಗಣೇಶ ಹಬ್ಬ. ಸೊ ಗೌರಿ ಹಬ್ಬಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಕೂಡ ನೋಡಿದ್ವಿ. ಇದು ಸಕ್ಕತ್ತಾಯಿತು ಕಲರ್ ಕಾಂಬಿನೇಷನ್ಸು. ಆ್ಯಂಡ್ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಮಗೆ ಗೊತ್ತೇ ಇರಲಿಲ್ಲ ಅದು ಅವಳ ಹತ್ರ ಅದೇ ಕಲರ್ ಇತ್ತು ಅಂತ. ಅವಳು ಸೀಮಂತಕ್ಕೆ ಇದೇ ಕಲರ್ ಕೊಡಿಸಿದ್ರು.
ಸೊ ಹಾಗಾಗಿ ಇದು ಕೂಡ ಕ್ಯಾನ್ಸಲ್ ಆಯಿತು. ಅಷ್ಟು ಈ ಸೀರೆಸ್ ಎಲ್ಲ ನೋಡ್ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಒಂದೇ ಪ್ಯಾಟ್ರನ್ನಲ್ಲಿ ನೋಡ್ಬಿಟ್ಟು ಒಂದೇ ಪ್ಯಾಟ್ರನ್ ಸೆಲೆಕ್ಟ್ ಮಾಡೋ ಅಂಥ ಬುದ್ಧಿ ಅಂತೂ ಇಲ್ಲ. ಸೊ ಅದಾದಮೇಲೆ ಇದನ್ನೆಲ್ಲ ಸೈಡ್ಗೆ ಇಟ್ಟು ಈಗ ಮೈಸೂರು ಸಿಲ್ಕ್ ತೆಗೆಸ್ತಾ ಇದ್ದೀವಿ. ಅದರಲ್ಲಿ ಕಲರ್ಸ್ ನೋಡ್ತೀಯನಮ್ಮ ಎಕ್ಸ್ಚೇಂಜ್ಗೆ? ಹಾಂ, ಇನ್ನೊಂದಿತ್ತು ನೋಡಿ ಹಂಗೆ, ಬ್ಲೂ ಕಲರ್, ರಾಯಲ್ ಬ್ಲೂ ಕಲರ್. ಇನ್ನೊಂದು ಸ್ವಲ್ಪ ತೋರಿಸಿ, ಅಲ್ಲಿ ಮನೆ ತೋರಿಸಿದ್ರು ಅದರಲ್ಲಿ ಅದು ತೆಗಿಯಮ್ಮ. ಚೆನ್ನಾಗಿ ಸೀರೆನೂ ಅದಕ್ಕೆ ಪರ್ಪಲ್ಲು ಚೆನ್ನಾಗಿತ್ತು. ತಗೊಳ್ಳೋಣ ಯಾವ್ದಾರ ನೋಡಮ್ಮ. ಈಗ ಅವಳಿಗೆ ಆರೆಂಜ್ ಬೇಡವಂತ? ಅಲ್ಲ ಇಲ್ಲಿ ಆರೆಂಜ್ ಅಲ್ಲ, ನೋಡು ನೀನು ಬೇಬಿ ಪಿಂಕ್ ಇದು ಚೆನ್ನಾಗಿ ನೋಡು. ನೀನು ಇರಲಿಲ್ಲ ರಾಯ್ತು ಹಂಗಿರಲಿ ಯಾರು ಸುಮ್ಮನೆ ಕಲರ್ ಇದು ನೋಡ ಕಲರ್ ಇದು ಇದ್ರೊಳಗಡೆ ಬ್ಲ್ಯಾಕ್ ಮಿಕ್ಸ್ ಆಗೋಗ್ಬಿಡೈತೆ. ತೆಗಿಯಮ್ಮ. ಬ್ಲ್ಯಾಕ್ ಮಿಕ್ಸ್ ಆಗೈತೆ. ಇದು ನಾನು ತೋರಿಸಿದ್ನಲ್ಲ ವೈಟ್ ಮಿಕ್ಸು, ಅದು ಇಲ್ಲ ಬಂದಿತ್ತು. ಅದು ಬ್ಲ್ಯಾಕ್ ಮಿಕ್ಸ್ ಆಗೈತೆ. ಇದಾ? ಇದು ಬ್ಲೂ ಬಂದಿದೆ. ಇಷ್ಟು ಸ್ಯಾರಿ ಕಲರ್ಸ್ ಕಾಂಬಿನೇಷನ್ಸ್ ಇತ್ತು. ನಾವು ಬಿಫೋರ್ ದ ಡೇ ಒಂದ್ಸಲ ಹೋಗಿ ಸುಮ್ಮನೆ ಆಗಿ ನೋಡ್ಕೊಂಡು ಬಂದಿದ್ವಿ. ಬಟ್ ಆಗ ಎಲ್ಲೂ ಕ್ಲಿಪ್ಪಿಂಗ್ ಎಲ್ಲ ತೆಕ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಓಪನ್ ಮಾಡಿಸಿದ್ವಿ ಯಾವ್ಯಾವ ಚೆನ್ನಾಗಿದೆ ಕಲರ್ಸ್ನ ನೋಡೋಣ ಅಂತ. ಆವಾಗ ಮೈಂಟಿ ಯಾರೂ ಬಂದಿರಲಿಲ್ಲ. ಸೊ ನಾವು ಸೆಲೆಕ್ಟ್ ಮಾಡಿದ್ದು ಆರೆಂಜ್ ವಿತ್ ಪರ್ಪಲ್ಲು ಮತ್ತು ರಾಯಲ್ ಬ್ಲೂ ವಿತ್ ಪಿಂಕು. ಸೊ ಇದು ಒಂದು ಸಕ್ಕದಾಗಿತ್ತು. ಆ್ಯಂಡ್ 120 ಗ್ರಾಮ್ಸ್ ಐ ಥಿಂಕ್. ಇದು ಅಷ್ಟೊಂದು ಕ್ಲಾರಿಟಿ ಇಲ್ಲ ನನಗೀಗ. ಸೊ 120 ಗ್ರಾಮ್ಸು. ಅವ್ರು ಹೇಳಿದ್ದು 17,000. ಸೊ ನಾವು ಒಂದು 11,000ವರೆಗೂ ಕರ್ಕೊಂಡು ಬಂದು ಕೊಟ್ಟು ಬಂದ್ವಿ. ಅಷ್ಟೊತ್ತಿಗೆ ಮೇ ಹೊತ್ತಿಗೆ ನಿಮ್ಮ ಅಮ್ಮ ಯಾರಮ್ಮ ಇದನ್ನು ಕಾವಿ ಅಂದಿದ್ದು ನಿಂಗೆ? ನೀವು ಎತ್ತಿಟ್ಟಿಲ್ಲ ಅಂದಿದ್ರೆ ಸಿಗಕ್ಕೆ ಭಾಳ ಬೇರೆ ಕಸ್ಟಮರ್ ಆಗಿದ್ದಿದ್ರೆ ಅಡ್ವಾನ್ಸ್ ಇಲ್ದೇನೆ ಸೀರೆ ಎತ್ತಿಕ್ಕಲ್ಲ. ನೀವು ಹಳೆ ಕಸ್ಟಮರ್ ಆಗಿದ್ರೆ ನಿಮ್ಗೆ ಸುಮ್ಮನೆ ಎತ್ತಿಟ್ಟು ಇವಾಗ ಕಡಿಮೆ ಆಗಿದೆ. ಇಲ್ಲಿ ನಿಮ್ಗೆ 20 ರೂಪಾಯಿ ಇರ್ಬೋದು. ಎಲ್ಲಾನೇ ಬಂದೈತಮ್ಮ. ಅಯ್ಯೋ ಏನೊಂದಿದ್ದು ಝೂಮ್ ಹಾಕಣಮ್ಮ ನೀನು, ಆನೆ ಬಂದದೆ ಅಂತ. ಅದಕ್ಕೆ ಶಂಕು ಮಾವಿನಕಾಯಿ ಡಿಸೈನ್ ಅದು. ಅಯ್ಯೋ ಯಾವ ಕಲರ್ ಐತೋ ಯಾವ ಕಲರ್ ಇಲ್ಲ ಕನ್ಫ್ಯೂಷನ್. ಏನು ಗೊತ್ತೇನವ, ಯಾವಾಗ ಸೀರೆ ತೆಗಿಯಕ್ಕೆ ಬರ್ಬೇಕಾರೆ ಫಸ್ಟ್ ಬೀರು ನೋಡ್ಕೊಂಡ್ ಬರ್ಬೇಕು ಫೋಟೋ ಇಟ್ಕೊಂಡು. ತಿನ್ನಕ ಅನ್ಸೋದಿಲ್ಲ. ಹೌದೌದು, ಸ್ವಲ್ಪ ಪುಟ್ಟಿಯಲ್ಲಿ ಮಾತ್ರ ಬಹಳ ಚೆನ್ನಾಗಿ ಕೊಡ್ತಾರೆ. ಹೌದು, ಇವರು ತಂದು ದನ ಸುಡ್ದಿರ್ತಾರೆ. ಈ ಟೊಮೊಟೊಗಳು ಬಿಡ್ರಿ ಲಾಡಿ ಮರಳು ಆಂಟಿ ಚೆನ್ನಾಗೈತೆ ಕಲರ್ ಅಲ್ವಾ? ಎಷ್ಟು ಹೇಳ್ತಾವ್ರೆ? ಹೇಳ್ತಿಲ್ವಾ ಆಂಟಿ? ಯಾಕಂಟಿ ಹೇಳಿಲ್ಲ ನೀವು? ಕೊಡಿ. ಇಲ್ಲ ಕಡಿಮೆ ಹೇಳ್ಬಿಟ್ಟೆ, ನೀವು ಜಾಸ್ತಿ ಹೇಳ್ಬೇಕಾಯ್ತು. ನೋಡ್ದ ಆಂಟಿ, ನಮ್ ಕಡೆ ಸಪೋರ್ಟ್ ಮಾಡ್ಬೇಕು ನೀವು. ಸಪೋರ್ಟ್ ಅಂತಲ್ಲ, ಇರೋದು ಹೇಳ್ತೀನಿ. ವ್ಯಾಪಾರದವ್ರಿಗೆ ವ್ಯಾಪಾರನೇ ಗೊತ್ತು ಹೆಂಗೆ ಅಂತ. ನೀವು ಅಂಗಡಿ ಹಾಕಿದ್ರಲ್ಲ ಅದಕ್ಕೆ ನೋಡು. ವ್ಯಾಪಾರದವರಿಗೆ ವ್ಯಾಪಾರನೇ ಗೊತ್ತು. ಬೇರೆ ಕಡೆ ನೋಡಿ ಗೊತ್ತಾಗುತ್ತೆ. ಶೆಲ್ಫಲ್ಲಿ ತುಂಬಾ ಕಲರ್ಸ್ ಏನು? ಯಾವ ಕಲರ್? ಇದರಲ್ಲಿ ಬ್ಲೂ, ಗ್ರೀನ್, ಮೆಜೆಂಟಾ, ಮೆರೂನ್ ಅಷ್ಟೇ ಕಲರ್ಸ್. ಅಮ್ಮ ನಿನ್ನ ಹತ್ರ ಮೆಜೆಂಟಾ ಇಲ್ಲ ಅಲ್ಲೇ ನಮ್ಮ?
ಇದ್ರಲ್ಲಿ ತಗೊಳ್ಲಾ? ಅದೇ ಸಿಲ್ವರ್ ಅಲ್ಲಿ ಈ ತರ ಬಾರ್ಡರ್ ಬೇಕಾ, ಈ ತರ ಬಾರ್ಡರ್ ಬೇಕಾ? ಇವರಿಬ್ರು ಡಿಸ್ಕಷನು ನಾನು 100 ರೂಪಾಯಿ ನಿಮ್ಮ ಹತ್ರ ತಗ್ಲಾಕೊಂಡ್ರೆ ಹಾಂ ಕ್ವಾಲಿಟಿನೂ ಒಂದ್ ಕಡೆ ನೋಡ್ಕೊಂಡು ರೇಟು ಅಬ್ಸರ್ವ್ ಹೌದು. ಆ ಥರ ಮಾಡಲ್ಲ, ಬಹಳಷ್ಟು ಕಡಿಮೆ ಕೊಡು. ಚೆನ್ನಾಗಿರೋದು ಬಿಟ್ರಿ ಹುಡುಕಿ ಚೆನ್ನಾಗಿರೋದು ತಗೊಂಡಿದ್ದೀರ. ಹಾಂ ಚೆನ್ನಾಗಿದೆ ಚೆನ್ನಾಗಿರ್ಬೇಕಲ್ಲ ಮಧ್ಯ. ಚೆನ್ನಾಗೈತೆ ಕಲರ್. ಕಣಿ ಒಂದಿನ ಬನ್ನಿ, ನಮ್ಗೆ ಫ್ರೀಯಾಗಿ ನಾನು ಎಲ್ಲ ಸೀರೆ ತೋರಿಸಿ ವಿಡಿಯೋ ಮಾಡ್ತೀನಿ. ಹಾಂ ಸರಿ ಆಯಿತು. ಹಾಂ 7:35 ನಾವು ಹೋಗಿದ್ದು 5:30ಗೆ. ಸೊ ಸ್ವೆಟ್ಟಿಂಗ್ ನೋಡಿ, ಅಲ್ಲಿಂದ ನಡ್ಕೊಂಡು ಬಂದ್ವಿ, ಫುಲ್ ಸ್ವೆಟಾಗಿ ಹೋಗಿದ್ವಿ. ಆ್ಯಂಡ್ ಹಿಯರ್ ಇಸ್ ದ ಸ್ಯಾರೀಸ್. ಯಾವ್ಯಾವ ತೊಗೊಂಡ್ವಿ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಸ್ವೆಟ್ ನೋಡಿ, ಮಳೆ ಉಯ್ದ್ರು ಸೆಕೆ ಮಾರ ಸಿಕ್ಕಾಬಡೆ ಇದೆ. ಸಮಾಧಾನ ಮಾಡಿಕೊಂಡು ಸೀರೆ ತೋರಿಸ್ತೀನಿ ಯಾವ ಥರ ತೊಗೊಂಬಂದಿದ್ದೀವಿ ಅಂತ ನೋಡಿ. ಇದು ಒಂದು ಸ್ಯಾರಿ ನಮ್ಮ ಅತ್ತೆ ತೊಗೊಂಡ್ರು, ಕಾಟನ್ ಸ್ಯಾರಿ. ಸೊ ಕಾಟನ್ ಮಿಕ್ಸ್ ಸಿಲ್ಕ್ ಮಿಕ್ಸ್ ಸಮಥಿಂಗ್ ಸ್ಯಾರಿ ಇದು. ಆ್ಯಂಡ್ ಇದು ಫುಲ್ ಬಂದು ಬ್ಲ್ಯಾಕ್ ಕಲರ್ ಮತ್ತು ಸಿಲ್ವರ್ ಕಲರ್ ಮಿಕ್ಸ್ ಬುಟ್ಟ ಇದೆ. ಆ್ಯಂಡ್ ಸ್ಕೈ ಬ್ಲೂ ಕಲರು ಬ್ಲೌಸ್ ಇದೆ. ಸ್ಯಾರಿ ಬಂದು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಆ್ಯಂಡ್ ಇದು ಆರೆಂಜ್ ವಿತ್ ಪರ್ಪಲ್ ಬಂದು ಸವಿತಂಗೆ, ಆ್ಯಂಡ್ ಬ್ಲೂ ಮತ್ತು ಪಿಂಕ್ ಬಂದು ನನಗೆ. ಸೊ ಬ್ಲೂ ಅಂತ ಅಲ್ಲ, ಅದು ರಾಯಲ್ ಬ್ಲೂ ಅಲ್ಲ, ಒಂಥರ ಪರ್ಪಲಿಶ್ ಕಲರ್ ಆಗಿದೆ. ಬಟ್ ಕ್ಯಾಮ್ರಾಗೆ ಅದು ಬ್ಲೂ ಥರ ಕಾಣಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ಸಕ್ಕತ್ತಾಗಿದೆ. ಸೊ ನೀವು ನೋಡ್ತಿರ್ಬೋದು. ಆ್ಯಂಡ್ ಇದು ಲಕ್ಷ್ಮಿ ಗುಡಿಸಿ ಆಮೇಲೆ ನಾನು ತೊಗೋತೀನಿ. ಇದು ಆರೆಂಜ್ ಕಲರು ಇಲ್ಲ ಕುಂಕುಮ ಕೊಡೋ ಥರ ಕೊಡೋದು ಸವಿತಂಗೆ. ಸೊ ಇವೆರಡು ಬಂದು ಆಲ್ಮೋಸ್ಟ್ 11,000 ತೊಗೊಂಡ್ರು. ಆ್ಯಂಡ್ ನಮ್ಮ ಅತ್ತೆ ಸ್ಯಾರಿ ಬಂದು ಇದು ಐ ಥಿಂಕ್ 1,900 ಏನೋ ಹೇಳಿದ್ರು. ಅದು ತುಂಬ ಚೆನ್ನಾಗಿದೆ, ಹೇಗೆ ಉಟ್ರೆ ಹಾಗೆ ಪರ್ಫೆಕ್ಟಾಗಿ ಕೂರೋ ಥರ ಮೆಟೀರಿಯಲ್ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ತೊಗೊಂಡು ಬಂದು ಮನೆಗೆ ಎಲ್ಲ ಜೋಡಿಸಿ ಎತ್ತಿಡೋಷ್ಟೊತ್ತು ಸಾಕಾಯಿತು. ಆ್ಯಂಡ್ ನೋಡಿದ್ರಲ್ಲ ಯಾವ ಸೀರೀಸ್ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.